ಎಲ್ಲ ರಾಜಕೀಯ ಪಕ್ಷಗಳು ಇರುವಂಥದ್ದು ದೇಶಕ್ಕಾಗಿ, ದೇಶ ಮೊದಲು ಅನ್ನುವಂಥ ಭಾವನೆ ಮತ್ತು ಸಂಕಲ್ಪ ಮತ್ತು ಆಲೋಚನೆಗಳು ಪ್ರತಿಯೊಂದು ರಾಜಕೀಯ ಪಕ್ಷಗಳು, ವಿಶೇಷವಾಗಿ ರಾಷ್ಟ್ರೀಯ ಪಕ್ಷಗಳು ಇವತ್ತು ಈ ದಿಕ್ಕಲ್ಲಿ ತಮ್ಮ ನಿಲುವು ಇರಬೇಕು. ಇಲ್ಲೆಲ್ಲ ಒಂದು ಕಡೆ ಬೇಜವಾಬ್ದಾರಿತನದಿಂದ ಹಗುರವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ಸಿನ ಪ್ರತಿಪಕ್ಷದ ನಾಯಕರು, ಪಾರ್ಲಿಮೆಂಟ್ನಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಆಗಲಿ, ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಲಿ, ಇತರ ಕಾಂಗ್ರೆಸ್ ಪಕ್ಷದ ಎಲ್ಲ ವರಿಷ್ಠರುಗಳು ಏನು ದೇಶದಲ್ಲಿ ಉತ್ಪಾದನೆ ಆಗುತ್ತಾ, ಪೆಟ್ರೋಲು ಡೀಸೆಲು ದೇಶದಲ್ಲಿ ಉತ್ಪಾದನೆ ಆಗುತ್ತಾ, ಬಂಗಾರ ದೇಶದಲ್ಲಿ ಉತ್ಪಾದನೆ ಆಗುತ್ತಾ, ಇದೆಲ್ಲ ಆಮದು ಆಗುವಂಥದ್ದು. ಈ ಆಮದು ಆಗುವಂಥ ವಸ್ತುಗಳು ಯಾವ ರೀತಿ ಬೆಲೆ ಏರಿಕೆ ಆಗ್ತಿದೆ, ಯಾವ ರೀತಿ ಕೊರತೆ ಇದೆ ಅನ್ನುವಂಥದ್ದನ್ನ, ಮತ್ತು ಕೊರತೆ ಇರುವಂಥ ದರಗಳು, ಇನ್ಫ್ಲೇಷನ್ನು ಮತ್ತು ಕೊರತೆ ಇರುವಂಥದ್ದು ನಮ್ಮ ದೇಶದಲ್ಲಿ ಉತ್ಪಾದನೆ ಆಗಿದ್ದರೆ ಅದು ಬೇರೆ ಮಾತು. ಇವತ್ತು ಬಂಗಾರ ಯಾವ ರೀತಿ ಬೆಲೆ ಏರಿಕೆ ಆಗ್ತಿದೆ, ಇವತ್ತು ಬಂಡವಾಳ ಹೂಡಿಕೆಯನ್ನ, ಇವತ್ತು ಬಂಗಾರದಲ್ಲಿ ಎಲ್ಲ ಈ ಬಂಡವಾಳಶಾಹಿಗಳು, ವ್ಯಾಪಾರಿಗಳು, ಟ್ರೇಡಿಂಗು ಎಲ್ಲರೂ ಬಂಗಾರದ ಮೇಲೆ ಹಾಕುವಂಥದ್ದಾಗುತ್ತೆ. ಬೆಲೆ ನೋಡಿ ಯಾವ ರೀತಿ ಕೇವಲ ಒಂದು 6-7-8 ತಿಂಗಳಲ್ಲಿ 100% ಬೆಲೆ ಏರಿಕೆ ಆಗಿರುವಂಥದ್ದಿದೆ. ಇದು ಯಾರಿಗೆ ಈ ರೀತಿ ಬೆಲೆ ಏರಿಕೆಯನ್ನ ಕೇವಲ ವ್ಯಾಪಾರಿಗಳಿಗೆ ಅನುಕೂಲ ಅಥವಾ ಯಾವುದೋ ಬಂಡವಾಳಶಾಹಿಗಳು ವಿಶ್ವ ವ್ಯಾಪ್ತಿಯಲ್ಲಿ, ವಿಶ್ವ ಮಾರುಕಟ್ಟೆಯಲ್ಲಿ ಈ ಬೆಲೆ ಏರಿಕೆ ಆಗುವಂಥದ್ದು ಆಮದಾಗಿ ಏನೋ ಒಂದು ಕಡೆ ಬೆಲೆ ಕುಸಿಯಿತು ಅಂದ್ಕೊಳ್ಳಿ, ಈ ಆಯಿಲ್ ಕ್ರೈಸಿಸ್ ಕಮ್ಮಿ ಆದಾಗೆ ಬೆಲೆ ಕುಸಿಯಿತು ಅಂದ್ಕೊಳ್ಳಿ. ಈ ರೀತಿ ಬಂಗಾರದ ಅಭಾವವನ್ನು, ಕೃತಕ ಅಭಾವಗಳನ್ನು ಸೃಷ್ಟಿ ಮಾಡಿ ಏರಿಕೆ ಆಗ್ತಿರುವಂಥದ್ದು ಮತ್ತು ನಮ್ಮ ಫಾರಿನ್ ಎಕ್ಸ್ಚೇಂಜನ್ನು ಕಳ್ಕೊಳ್ತಿರೋಂಥದ್ದು. ಫಾರಿನ್ ಎಕ್ಸ್ಚೇಂಜ್ ಭಾಳ ಮುಖ್ಯ. ನಮ್ಮ ಇಂಪೋರ್ಟ್ ಎಕ್ಸ್ಪೋರ್ಟು ತಾಳೆ ಆಗಬೇಕು. ಎಕ್ಸ್ಪೋರ್ಟ್ ಆಗುವಂಥದ್ದು ಇವತ್ತು ಇಂಪೋರ್ಟ್ ಆಗ್ತಿರುವಂಥ ಈ ಬೆಲೆಗಳು 2 ಪಟ್ಟು ಜಾಸ್ತಿ, 3 ಪಟ್ಟು ಜಾಸ್ತಿ ಆಗ್ತಿದ್ದಾಗ ದೇಶಕ್ಕೆ ಮಾರಕವಾಗಿರುತ್ತೆ. ಹಾಗಾಗಿ ಜವಾಬ್ದಾರಿತವಾದಂಥ ಸ್ಥಾನದಲ್ಲಿದ್ದ ನಮ್ಮ ಪ್ರಧಾನಮಂತ್ರಿಗಳು ಈ ಕರೆಯನ್ನು ಕೊಟ್ಟಿದ್ದಾರೆ. ಈ ಕರೆಗೆ ಹೋಗೂಡ್ಬೇಕಿತ್ತು, ಸಹಕಾರ ಕೊಡಬೇಕಿತ್ತು. ಈ ದಿಕ್ಕಿನಲ್ಲಿ ಪ್ರತಿಪಕ್ಷಗಳು ಸಹ ಸ್ಪಂದಿಸುವಂಥ ಕೆಲಸ ಆಗಬೇಕಿತ್ತು. ಅದು ಬಿಟ್ಟು ಅದ್ರ ವಿರುದ್ಧವಾಗಿ ಹೇಳಿಕೆಯನ್ನ, ಬೇಜವಾಬ್ದಾರಿತನದಿಂದ ಇವರು ರಾಜಕೀಯ ಅನುಭವಗಳು, ತಿಳುವಳಿಕೆ ಅಥವಾ ಅವರ ಸ್ಥಾನಮಾನಕಾರ ಹೋಗ್ಲಿ, ಅವರು ಎಷ್ಟೇ ಅವರು ಆಲೋಚನೆ ಮಟ್ಟ ಕಮ್ಮಿದ್ರು ಅಟ್ಲೀಸ್ಟ್ ಅವ್ರು ತಗೊಂಡಿರುವಂಥ ಜವಾಬ್ದಾರಿತವಾಗಿ ಮಾತಾಡಬೇಕು. ಮುಖ್ಯಮಂತ್ರಿ ಜವಾಬ್ದಾರಿತವಾಗಿ ಮಾತಾಡಬೇಕು. ಒಬ್ಬ ಪ್ರತಿಪಕ್ಷ, ದೇಶದ ಪಾರ್ಲಿಮೆಂಟ್ನಲ್ಲಿರುವಂಥ ಪ್ರತಿಪಕ್ಷದ ಸ್ಥಾನದಲ್ಲಿರುವಂಥವ್ರು ಜವಾಬ್ದಾರಿತವಾಗಿ ಮಾತಾಡಬೇಕಿತ್ತು. ಇದು ಬಿಟ್ಟು ಈ ಮುಂಚೆ ಇಂದಿರಾ ಗಾಂಧಿಯವರು ನೋಡಿ 67ರಲ್ಲಿ ಕರೆ ಕೊಟ್ಟಿಲ್ವಾ? 67ರಲ್ಲಿ ಇಂದಿರಾ ಗಾಂಧಿಯವರು ಜೂನ್ 6ನೇ ತಾರೀಕು 1967ರಲ್ಲಿ ಅವರು ಗೋಲ್ಡನ್ನು ಇಂಪೋರ್ಟ್ ಮಾಡೋಂಥದ್ದನ್ನ, ಗೋಲ್ಡನ್ನು ಕೊಂಡ್ಕೋಬೇಡಿ ಅಂತ ಇಡೀ ರಾಷ್ಟ್ರದ ಜನಗೆ ಕರೆ ಕೊಡುವಂಥದ್ದು. ಅವ್ರು ನೇರವಾಗಿ ನಿರ್ಬಂಧನೆ ಹಾಕ್ಬಿಡ್ತಾರೆ. ಇಲ್ಲಿ ಕರೆ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು, ನಿರ್ಬಂಧನೆಗಳನ್ನ ಹಾಕಿಲ್ಲ, ಕರೆ ಕೊಟ್ಟಿದ್ದಾರೆ. ಆದರೆ ಇಂದಿರಾ ಗಾಂಧಿ ಅವರು ನೇರವಾಗಿ ನಿರ್ಬಂಧನೆ ಹಾಕ್ತಾರೆ. ಕರೆ ಜೊತೆಯಲ್ಲಿ 1967 ಜೂನ್ 6ನೇ ತಾರೀಕು ಪತ್ರಿಕೆಯಲ್ಲಿರುವಂಥದ್ದು, ಕರೆ ಅವರು ಕೊಟ್ಟಿರುವಂಥದ್ದು. ಸೊ ಈ ರೀತಿ ಏನು ಹಿಂದೆ ಮುಂದೆ ನೋಡಲ್ಲ, ದೇಶದ ಹಿತದೃಷ್ಟಿ ನೋಡಲ್ಲ, ಬರೀ ರಾಜಕೀಯ ಪ್ರೇರಿತವಾಗಿ ಇವ್ರಿಗೇನು ರಾಜಕೀಯ ಆಗಲಿ, ಒಳ್ಳೆ ಆಡಳಿತ ಕೊಟ್ಟು ಅಭಿವೃದ್ಧಿ ಮಾಡಿ, ಭ್ರಷ್ಟಾಚಾರ ರಹಿತವಾಗಿ ಉತ್ತಮ ಆಡಳಿತ ಕೊಡಬೇಕು, ದೇಶ ಪರವಾಗಿ ಜನಪರವಾಗಿ ಆಡಳಿತ ಮಾಡೋಂಥದ್ದು ಯಾವುದೂ ಇಲ್ಲ. ಬರೀ ಸ್ವಾರ್ಥ ಮತ್ತು ಬೇಜವಾಬ್ದಾರಿತನದಿಂದ ಹೇಳಿಕೆ ಕೊಡುವಂಥದ್ದು ಇವರ ಹವ್ಯಾಸ ಮತ್ತು ಅಭ್ಯಾಸಗಳಾಗ್ಬಿಟ್ಟಿದೆ.